ಇವತ್ತು ಪ್ರತಿಪಕ್ಷ ನಾಯಕ ಈ ಸದನದಲ್ಲಿ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಿದ್ದೀರಿ ಅಂತ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಇಲ್ಲ. ನಾನು ಸುಮ್ಮನೆ ಅವ್ರು ಹೇಳಿದ್ ಕೇಳಿದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಯಾರು ಇರಲಿಲ್ಲ ಉತ್ತರ ಕೊಡಕ್ಕೆ. ನಾನು ಹೇಳಿದೆ ಊರಿಗೆ ಒಬ್ಳೆ ಪದ್ಮಾವತಿ ಇದರಪ್ಪ ಉತ್ತರ ಕೊಡ್ತಾರೆ ಅಂತ ಹೇಳಿದೆ. ಅಲ್ಲ ಇವ್ರಿಗೆ ಕೃಷ್ಣಗೆ ಆಮೇಲೆ ಅವ್ರು ನೋವು ಮಾಡ್ಕೊಂಡ್ಬಿಟ್ರು, ಬಹಳ ನೋವು ಮಾಡ್ಕೊಂಡು ಏನಣ್ಣ ನನಗೆ ಪದ್ಮಾವತಿಗೆ ಯಾಕೆ ಹೋಲಿಸ್ತೀಯ ಆ ಸಿನಿಮಾದಲ್ಲಿ ಯಾರೋ ಬೇರೆ. ಅದಕ್ಕೆ ಇಲ್ಲ ಊರಿಗೊಬ್ರು ಗೌಡ್ರು ಅಂತ ಹೇಳಿದೆ. ಸರಿ ಇದೆ ಅಣ್ಣ ಅಂತ ಹೇಳಿದ್ರು, ಅದಕ್ಕೆ ಹೇಳಿದ್ದೀನಿ ಅಷ್ಟೇ. ಕೂಡ ಒಂದು ನಿಮಿಷ. ಈಗ ಇವ್ರು ಹೇಳಿದ್ರು ತಪ್ಪು ಯಾರ್ದು ಅಂತ ಗೊತ್ತಾಗ್ಲಿ, ತಪ್ಪು ಯಾರ್ದು ಅಂತ ಅಂದ್ರೆ ನಂಗೊಂದು ಜ್ಞಾಪಕ ಬರ್ತದೆ. ಟಿ.ಪಿ. ಕೈಲಾಸಂ ಇದ್ರಲ್ಲ, ಅವರು ತುಮಕೂರ್ಗೆ ಹೋಯ್ದ್ರಂತೆ. ಒಂದು ಡ್ರಾಮಾ, ನಿಮ್ಗೆ ತೆಲುಗು ಬರೋದ್ರಿಂದ ಹೇಳ್ತಾ ಇದ್ದೀನಿ. ಡ್ರಾಮಾ ಹೆಸರು ತಪ್ಪು ಎವರದಿ ಅಂತ, ತಪ್ಪು ಯಾರ್ದು ಅಂತ. ಹಾಪ್ಲೆಸ್ ಡ್ರಾಮಾ ಅಂತದು. ಕೈಲಾಸಂಗೆ ಕೋಪ ಬಂದ್ಬಿಡ್ತು. ಟಿ.ಪಿ. ಕೈಲಾಸಂ ವಾಸ್ ಎ ಗ್ರೇಟ್ ಮ್ಯಾನ್. ಹಿ ವಾಸ್ ಕಾಲ್ಡ್ ಬರ್ನಾರ್ಡ್ ಶಾ ಆಫ್ ಕರ್ನಾಟಕ. ಆ ರೀತಿ ಕೊನೆಗೆ ಆ ಹೀರೋ ಬಂದು ಬನ್ನಿ ಹರ್ಕೊಂಡು ತಪ್ಪು ಎವರದಿ, ತಪ್ಪು ಎವರದಿ ಅಂತ ಓಡಾಡ್ತಾನೆ. ಕೈಲಾಸಂ ಎದುರು ತಪ್ಪು ನಾದಿ WHS ಹೊಚ್ಚಂಡಿನೇ ಕಾಸು ಕೊಟ್ಟು ಬಂದಿದ್ದೇನೆ, ನಂದು ತಪ್ಪು ಅಂತ. ಸರ್ಕಾರದ್ದು ನಮ್ದೆಲ್ಲರದು ಕೂಡ ತಪ್ಪು ಅಂತ ನೀವು ಹೇಳೋದು ನಿಜ. ಅದು ಅಲ್ಲ, ಅದು ನೀವು ಹೇಳೋದು ಸತ್ಯನೂ ಕೂಡ. ಹೇಳ್ತೇನೆ ಯಾಕೆ ಅಂತ ಹೇಳ್ತೇನೆ. ನೀವು ಹೇಳೋದು ಸತ್ಯ ಇದೆ, ಈ ವಿಷಯದಲ್ಲಿ ಇದೆ. ಹೇಳ್ತೇನೆ ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಸದನದ ಚರ್ಚೆಯನ್ನ ಸರ್ಕಾರ ಅಂತೂ ಗಂಭೀರವಾಗಿ ತಗೊಂಡಿದೆ. ಇದನ್ನ ಆಯೋಗ ಕೂಡ ಗಂಭೀರವಾಗಿ ತಗೊಂಡಿದೆ. ಐ ಹೋಪ್ that the commission also takes note of the sentiment expressed in this house, and ಈ ಸದನ ಜನಗಳ ಭಾವನೆಯ ಪ್ರತಿಬಿಂಬ ಇದು. This house reflects the will of the people, and ಇವತ್ತು people have spoken, and I hope for its own interest and for the interest of the state, the commission also takes note of the severe disenchantment expressed by this house. I hope so too. ಅದನ್ನ ಹೇಳಿ ಆದಗಂತೇಳಿ ಬರೀ ಹೋಪ್ ಮೇಲೆ ನಿಮ್ದು ಉತ್ತರ ಇಲ್ಲ. ನಮ್ಮ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ಇವ್ರನ್ನೇನಾದ್ರೂ ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು, ನೀವು ಇದಕ್ಕೆ ಪನಿಷ್ಮೆಂಟ್ ಆಗಬೇಕು ಅಂತ ಆಗಿಲ್ಲ ಅಂತ ಆಕ್ರೋಶದಲ್ಲಿದ್ದಾರೆ. ಅಂತ ಸಂದರ್ಭದಲ್ಲಿ ಅಂತಿಮ ಹಂತಕ್ಕೆ ಬಂದಿರುವಂತ ಒಂದು ಪಟ್ಟಿಯನ್ನ ನಾವು ರದ್ದು ಮಾಡಿ ಮತ್ತೆ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಮತ್ತೆ 1.5 ವರ್ಷ ಮುಂದಕ್ಕೆ ಹೋಗುತ್ತೆ. ಹಾಗಂತೇಳಿ ತಪ್ಪಾಗಿದ್ದನ್ನು ಸಹ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಏನಾದ್ರೂ ತಪ್ಪಾಗಿದ್ರೆ ಅದನ್ನ ನಾವು ಅಂತ ಸಂದರ್ಭದಲ್ಲಿ ಆ ತೀರ್ಮಾನ ತಗೊಳ್ಳೋಣ. ಆದ್ರೆ ಈಗ ಏನಾದ್ರೂ ನಾವು ಅದನ್ನ ರದ್ದು ಮಾಡಕ್ ಹೋದ್ರೆ ಇದರಿಂದ ಬಾಧಿತರಾಗೋರು ಅದೇ ಯುವಕರು ಯುವತಿಯರಾಗ್ತಾರೆ. ಇನ್ನು 2 ವರ್ಷ ಮುಂದಕ್ಕೆ ಹೋದ್ರೆ ರಿಕ್ರೂಟ್ಮೆಂಟ್ ಅವರ ಆಕ್ರೋಶ ನೀವು ಫೇಸ್ ಮಾಡಕ್ಕಾಗಲ್ಲ, ನಾವು ಫೇಸ್ ಮಾಡಕ್ಕಾಗಲ್ಲ. ಅಲ್ಲ, 2 ವರ್ಷ ಪೋಸ್ಟ್ಪೋನ್ ಮಾಡ್ರಿ, SIT ಮಾಡಿ ಎನ್ಕ್ವೈರಿ ಮಾಡ್ರಿ, ಪನಿಷ್ಮೆಂಟ್ ಮಾಡ್ರಿ. ಲೆಟ್ us cautiously. ಅಲ್ಲ ಒಂದು ನಿಮಿಷ ಶ್ವೇತಾ ಕೂತ್ಕೊಳ್ಳಿ. ಐ ಫುಲ್ಲಿ ಅಗ್ರಿ. ನಾವು ಯಾವುದೋ ಒಂದು ರೂಮ್, ನೀವೊಂದು ಮಾತಾಡಿದ್ರಿ, ಒಂದು ರೂಮ್ ಇಂದ ಮಾತ್ರ ತಗೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಏನಾದ್ರು ಇದಕ್ಕೆ ಇನ್ನಷ್ಟು ಆಧಾರ ಬಂದರೆ ವಿ ಆರ್ ಓಪನ್ ಫಾರ್ ಇಟ್ ಅಂತ ಹೇಳಿದ್ದಾರೆ. ಖಂಡಿತ ಇನ್ನ 3-4 ದಿವಸದಲ್ಲಿ ಈ ಯುವಕರ ನಡುವೆ ಯಾವ್ಯಾವ ಕಾರಣಕ್ಕೋಸ್ಕರ ಈ ಮೇನ್ ಎಕ್ಸಾಮ್ ಅಲ್ಲಿ ಬಹಳ ಹೇರಾಫೇರಿ ಆಗಿದೆ ಅಂತ ಅನ್ಸಿದೆ, ಆ ಗ್ರೌಂಡ್ ನಾನು ನಿಮ್ಗೆ ಕೊಡ್ತೀನಿ. ಅದನ್ನು ಆಧರಿಸಿ ಮುಂದಿನ ಕ್ರಮ ನೀವು ತಗೊಳ್ಳಿ. ಓಕೆ. ಸೊ ಈಗ ಈ ಚರ್ಚೆ ಮುಕ್ತಾಯಗೊಂಡು ಸದನ ಸಮಿತಿಯನ್ನು ರಚಿಸುವ ತೀರ್ಮಾನ ಇದು. ಒಂದು ಹೇಳಿದ್ವಿ ಇಲ್ಲ ಹೇಳಿದ್ದೀವಿ, ಅವ್ರು ಹೇಳ್ಬೇಕಷ್ಟೇ, ನಾನು ಹೇಳಿದೆ ಅಲ್ಲ. ಅದೇ ಈಗ ಸರ್ಕಾರ ಕೂಡ ಸದನ ಸಮಿತಿ ಮಾಡಲಿಕ್ಕೆ ಅದನ್ನು ಸೂಚಿಸಿದ್ದಾರೆ, ನೀವು ಅದನ್ನು ಒಪ್ಪಿದ್ದೀರಿ. ಆದ ಅತಿ ಶೀಘ್ರದಲ್ಲೇ ವಿಧಾನಸಭೆ ಸದನ ಸಮಿತಿಯನ್ನು ರಚಿಸಲಾಗುವುದು. ಯಾವುದು ಒಂದದು
ಸುಮ್ಮನೆ ಮಾಡಕ್ಕಾಗಲ್ಲ. ನಾಯಕರೇ, ಏನೋ ಆಗಿದೆ ಅಂತ ಹೇಳಿ ನೀವು ಮಾಡೋಲ್ಲ. ನಾಯಕರೇ, ಸದನ ಸಮಿತಿ ನಾಯಕರೇ, ನೀವು ಹಂಗನೌನ್ಸ್ ಏನಾಗಿದೆ ಇಲ್ವಾ ಅದನ್ನ ಹೇಗೆ ಸರಿಪಡಿಸಬೇಕಂತ ಹೇಳಿಕೊಂಡು ಸದಸ್ಯರ ಸಲಹೆ ಸೂಚನೆ ತಕೊಂಡು. ಅಧ್ಯಕ್ಷರೇ, ಸದನ ಸಮಿತಿ ಮತ್ತಷ್ಟು ಸುಧಾರಣೆ ತರಲಿಕ್ಕೆ ಸಲಹೆಗಳು ಕೊಡ್ಲಿಕ್ಕೆ ಅನ್ನೋದು ವೆರಿ ಕ್ಲಿಯರ್. ಓಕೆ. ಹಾಗೆ ಕುಹಕವಾದ ಒಂದು ಸಂತೆ, ಕೃಷ್ಣ ಬೈರೇಗೌಡರು ಬದಲು ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಟ್ಟು ಅದು ಮತ್ತೆ ನಿಜವಾಗ್ಲೂ ಕೂಡ ಇವತ್ತು KPSC ನಾವು ಮುಚ್ಚಿಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈಗ ಕೈಲಿ ಕೊಡ್ಸಿದ್ರೆ ಗ್ಯಾರಂಟಿ ಆಯ್ತು, ಕೋಪ ಆಯ್ತು ಅವ್ರಿಗೆ. ಈಗ ಒಂದು ಸಮಿತಿ ಸುಧಾರಣೆ ಮಾಡೋದಕ್ಕಾಯ್ತು, ಪನಿಷ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದೀರಿ? ಆರಾಮಾಗಿರ್ತಾ ಇದ್ರಿ. ಅಲ್ಲ ಅಧ್ಯಕ್ಷರೇ, ಸುಧಾರಣೆ ಮಾಡ್ಲಿಕ್ಕೆ ಈಗ ಸಂವಿಧಾನದಲ್ಲಿ ಚೌಕಟ್ಟಿನಲ್ಲೇ ಮಾಡ್ಬೇಕು. ನಾನು ಸಂವಿಧಾನನು ಹೇಗಿದೆ, ಇಫ್ ದ ಲೆಜಿಸ್ಲೇಟರ್ಸ್ ಪಾರ್ಲಿಮೆಂಟ್ ತರಬಹುದು. ದಟ್ ಇಸ್ ವೈ ವಿ ಆರ್ ಲೆಜಿಸ್ಲೇಟರ್ಸ್, ವಿ ಲೆಜಿಸ್ಲೇಟ್. ಶಾಸನ ಮಾಡೋದೇ ಶಾಸಕರ ಕೆಲಸ, ಅದು ಬಿಟ್ಟಿನೆಲ್ಲ ಮಾಡ್ತಾ ಇದೀವಿ ನಾವು. ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ಎಲ್ಲರೂ ಬೇರೆ ಬೇರೆಯವ್ರ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದ್ ನಿಮಿಷ ತಗೋತೀನಿ ಮಾನ್ಯ ಅಧ್ಯಕ್ಷರೇ. ಶಾಸಕರು ಮಾಡಬೇಕಾಗಿರೋದು ಶಾಸನ ಬಿಟ್ಟು ಎಕ್ಸಿಕ್ಯೂಟಿವ್ ಜಾಬ್ ಮಾಡ್ತಾ ಇದ್ದೀವಿ. ಅಂದ್ರೆ ಏನು ಟೆಂಡರ್ ಎಲ್ಲ ಇದೆ, ಯಾವ ಹಂತದಲ್ಲಿದೆ, ಯಾರಿಗೆ ಮಾಡೋದು, ಇದು ಎಕ್ಸಿಕ್ಯೂಟಿವ್ ಅವರು ಏನು ಮಾಡ್ತಾ ಇದ್ದಾರೆ, ಅವರು ಹೆಂಗಾನ ಇವ್ರು ಮಾಡ್ತಾ ಇದ್ದಾರೆ ಅಂತ ಆರಾಮಾಗಿದ್ದಾರೆ. ಜುಡಿಷಿಯರಿ ಅವರು ಜುಡಿಷಿಯಲ್ ಆಕ್ಟ್ ಇನ್ ದ ಗಾರ್ಬ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್ ಅವರು ಶಾಸನ ಮಾಡ್ತಾ ಇದ್ದಾರೆ. ಮೀಡಿಯಾದವರು ಇನ್ ದ ಗಾರ್ಬ್ ಆಫ್ ರೈಟ್ ಏನು ಸ್ಪೀಚ್, ಫ್ರೀಡಮ್ ಆಫ್ ಸ್ಪೀಚ್, ಅದು ಇದು ಅಂದ್ಬಿಟ್ಟು ಅವರು ಜುಡಿಷಿಯರಿ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಇಷ್ಟು ಅಕ್ಯೂಸ್ ಮಾಡ್ತಾರೆ, ರಾತ್ರಿ ಪ್ರೈಮ್ ಟೈಮಿಗೆ ಗಲ್ಲಿಗೇರಿಸ್ತಾರೆ. ಸೊ nobody is doing our job. That is why this problem. ನೀವೆಲ್ಲ ಇಷ್ಟು ಆರಾಮದಲ್ಲಿ ಅಂತ ಹೇಳಿದ್ರೆ ಸಂಜೆ ತನಕ ನಡೆಸಬಹುದಿತ್ತು ಅಧಿವೇಶನವನ್ನು. ಈಗ ಆರಾಮದ ಇಷ್ಟು ಇದ್ರೆ ಅಧಿವೇಶನ ಮಧ್ಯಾಹ್ನ ಅಲ್ಲ, ಸಂಜೆ ತನಕ ನಡೆಸಬಹುದಿತ್ತು ಅಂತ. ಇಲ್ಲ, ನಾವೇನು ಹೇಳ್ತಾ ಇದ್ದೇವೆ, ಎವ್ರಿಬಡಿ ಇಸ್ ಡೂಯಿಂಗ್ ಅದರ್ ಪೀಪಲ್ಸ್ ಜಾಬ್, ದಟ್ ಇಸ್ ದ ಪ್ರಾಬ್ಲಮ್. ಆಯ್ತು, ಈಗ ಒಂದ್ ಸೆಕೆಂಡ್ ಕೆಲಸ ಮಾಡಿದ್ರೆ ನೀವು ಹೇಳ್ತಾ ಇದ್ರಲ್ಲ ಸರ್, KPSC ಮುಚ್ಚಬೇಕಾದ್ರೆ ಮುಚ್ಚಬಹುದು, ಶಾಸಕ ಮುಗಿತಲ್ಲ. ಫಿನಿಶ್ ಮಾತಾಡೋದಕ್ಕೆ ಚರ್ಚೆ ಬೇಡ. ಅಲ್ಲ, ಇದು ಇಂಪಾರ್ಟೆಂಟ್ ಇಶ್ಯೂ ರೀ. ಕೃಷ್ಣ ಬೈರೇಗೌಡರು ಏನಾದ್ರು ಸುಧಾರಣೆ ಮಾಡಕ್ಕೆ ಶಾಸಕರದ್ದು ಒಂದು ಸಮಿತಿ ಮಾಡ್ತೇವೆ ಅಂತ ಹೇಳಿದ್ರು. ಅದು ಪನಿಷ್ಮೆಂಟ್ ಮಾಡ್ಲಿಕ್ಕೆ ಅವ್ರು ಹೇಳಿದ್ರೆ ಒಂದು ವೀಕ್ ಅಲ್ಲಿ ಬರೆದು ಕೊಡ್ತೇನೆ, ನೀವು ತನಿಖೆ ಮಾಡಿ ಅಂತ ಹೇಳಿ. ನಿಮ್ ಮುಂದೆ ಮತ್ತೆ ಕೇಳೋದಲ್ಲ, ಸೈಡಲ್ಲಿ ಕೂಡ ಕೇಳಬೇಕಲ್ಲ. ಅವ್ರು ಕೋಡಿ ಆಮೇಲೆ ವಿಚಾರ ಮಾಡ್ತೇವೆ ಅಂತ ಹೇಳಿದ್ರು. ಕದ್ದೆ ಅವ್ರು 1 week 4 days ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು. ಅಲ್ಲ, ನಾವು ಕೊಡ್ತೇವೆ, ಸುರೇಶ್ ಕುಮಾರ್ ತನಿಖೆ ಮಾಡ್ಲಿ, ಅದು ಪನಿಷ್ಮೆಂಟ್ ಕೋಟಿ ಅವ್ರು ಹೇಳಿದಾರಲ್ಲ. ಈಗ ಒಂದೇನಂತ ಹೇಳಿದ್ರು, ಅದೇ ಈಗ ಈ KPSC ಚರ್ಚೆ ಉತ್ತರ ಮುಗಿದು ಕ್ಲಾರಿಫಿಕೇಶನ್, ಸದನ ಸಮಿತಿಯನ್ನು ಅತಿ ಶೀಘ್ರ ರಚಿಸಲಾಗುವುದು. ಎರಡನೇದು ಈಗ ಲಿಖಿತ ಮೂಲಕ ಪ್ರಶ್ನೆಗೆ ಇವತ್ತು 199ರಲ್ಲಿ 135 ಬಂದಿತ್ತು. ಅದಕ್ಕೆ ನಾವು ಹೇಳಿದ್ದೆ ಯಾಕೆ ಸದನ ಮುಗಿಯ ಮುಂಚೆ ಉಳಿದನ್ನು ಕೊಡ್ಬೇಕಂತೇಳಿ. ಈಗ ನಾವು 199ರಲ್ಲಿ 171 ಕೊಟ್ಟಿದ್ದಾರೆ. ಯಾಕೆ ನಾವು ಸದನ ಮುಗಿಯ ಮುಂಚೆ ಯಾಕೆ ಕೊಡ್ಬೇಕಂತ ಹೇಳಿದ್ರೆ ಆವಾಗ ಮಾತ್ರ ಅದಕ್ಕೆ ಸ್ಯಾಂಟಿಟಿ ಇರ್ತದೆ. ಯಾಕೆ ಅದು ಸ್ಟಾರ್ ಮತ್ತು ಅನ್ಸ್ಟಾರ್ ಈಕ್ವಲ್ ರೈಟ್. ನಾನು ಅಶ್ಯೂರೆನ್ಸ್ ಕಮಿಟಿಯಲ್ಲಿ ಅದನ್ನು ಕೇಳ್ಬೋದು. ಸದನ ಮುಗಿದ ನಂತರ ಇದನ್ನು ಕೊಟ್ಟರೆ ಅದೇನು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಸೊ ಸ್ವಲ್ಪ ಹೆಚ್ಚು ಸದನ ಮುಗಿಯ ಮುಂಚೆ ಅದನ್ನು ಕೊಡ್ಬೇಕಂತ ಸಚಿವರು ಹೇಳಿದ್ದೆ, ಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.